ಅಭ್ಯಾಸಗಳಿಗೂ ಮತ್ತು ಯಶಸ್ಸಿಗೂ ಇರುವಂತಹ ಸಂಬಂಧ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಒಳ್ಳೆಯ ಅಭ್ಯಾಸಗಳು ಯಶಸ್ಸಿಗೆ ಕಾರಣ ಆದರೆ, ಕೆಟ್ಟ ಅಭ್ಯಾಸಗಳು ವೈಫಲ್ಯಕ್ಕೆ ದಾರಿ ಮಾಡಿಕೊಡ್ತವೆ. ಒಳ್ಳೆಯ ಅಭ್ಯಾಸಗಳಾದ ಗುರಿಯನ್ನು ನಿಗದಿ ಮಾಡುವಂಥದ್ದು, ಸತತವಾಗಿ ಆ ಗುರಿಗಳನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನಶೀಲರಾಗುವಂಥದ್ದು, ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು, ಇವೆಲ್ಲವೂ ಯಶಸ್ಸಿಗೆ ಕಾರಣ ಆಗ್ತವೆ. ಕೆಟ್ಟ ಅಭ್ಯಾಸಗಳಾದ ವಿಷಯಗಳನ್ನು ಮುಂದೂಡ್ತಕ್ಕಂಥದ್ದು, ಸೋಮಾರಿತನದಿಂದ ಕಾಲ ಕಳೆಯುವಂಥದ್ದು, ಮಾದಕ ವಸ್ತುಗಳಿರ್ಬೋದು ಅಥವಾ ವಿವಿಧ ರೀತಿಯಾಗಿರ್ತಕ್ಕಂಥ ಚಟಗಳಿಗೆ ದಾಸರಾಗುವಂಥದ್ದು, ಇವು ಸೋಲಿಗೆ ಕಾರಣ ಆಗುತ್ತೆ. ಈ ದೃಷ್ಟಿಯಿಂದ ಯಾವುದೇ ವರ್ತನೆಯನ್ನು ಪದೇ ಪದೇ ಪುನರಾವರ್ತಿಸಿದರೆ ಅದೇ ಅಭ್ಯಾಸ ಅಂತ ಅನಿಸ್ಕೊಳ್ಳುತ್ತೆ. JK ರೋಲಿಂಗ್ ಅನ್ನುವಂತಹ ಪ್ರಸಿದ್ಧ ಲೇಖಕಿ ಬಹಳ ಶಿಸ್ತುಬದ್ಧವಾದ ಒಂದು ಬರವಣಿಗೆಯಿಂದ ಜಗದ್ವಿಖ್ಯಾತ ಮತ್ತು ಶ್ರೀಮಂತ ಲೇಖಕಿಯಾಗಿ ಹೊರಹೊಮ್ಮಿದ್ದಾಳೆ. ಅದೇ ರೀತಿ ಜಾನ್ ಮೆಕ್ಕೆಫೆ ಅನ್ನುವಂಥ ಒಬ್ಬ ಸಾಫ್ಟ್ವೇರನ್ನು ಸೃಜಿಸ್ತಕ್ಕಂಥ ಒಬ್ಬ ವ್ಯಕ್ತಿ 1990ರ ದಶಕದಲ್ಲಿ ಆ್ಯಂಟಿ ವೈರಸ್ ಸಾಫ್ಟ್ವೇರನ್ನು ಸೃಜಿಸಿ ಬಹಳ ಶ್ರೀಮಂತಿಕೆಯನ್ನು ಸಂಪಾದಿಸಿದಂಥ ವ್ಯಕ್ತಿ ಮದ್ಯಪಾನಕ್ಕೆ ಮತ್ತು ಡ್ರಗ್ಸ್ಗೆ ದಾಸನಾಗಿ 2021ರಲ್ಲಿ ಜೈಲಲ್ಲಿ ಸಾವಿಗೀಡಾಗ್ತಾನೆ. ಈ ಎರಡರಲ್ಲಿ ಯಾವ ವ್ಯಕ್ತಿತ್ವ ನಮ್ಮದಾಗಬೇಕು? ನಮ್ಮ ಸುತ್ತಲ ಮತ್ತು ಜಗತ್ತಿನಲ್ಲಿ ಎರಡು ರೀತಿಯ ವ್ಯಕ್ತಿಗಳು ನಮಗೆ ಸಿಗ್ತಾರೆ. ಈ ದೃಷ್ಟಿಯಿಂದ ನೋಡಿದಾಗ ನಾವು ಯಶಸ್ಸಿನತ್ತ ಮುಖ ಮಾಡಬೇಕು ಅಂದರೆ ಒಳ್ಳೆಯ ಅಭ್ಯಾಸಗಳನ್ನು ಶಿಸ್ತುಬದ್ಧ ಜೀವನ ಶೈಲಿಯಿಂದ ನಾವು ರೂಪಿಸ್ಕೊಂಡ್ರೆ ಆ ಒಳ್ಳೆಯ ಅಭ್ಯಾಸಗಳು ನಮ್ಮನ್ನು ಯಶಸ್ಸಿನ ತುದಿಗೆ ಕರ್ಕೊಂಡು ಹೋಗ್ತವೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗಬೇಕು. ಥ್ಯಾಂಕ್ ಯು ಸೋ ಮಚ್.